ಕಾಂತಪ್ಪ ಸರ ಎಲ್ಲಿಗೂ ಇದ್ರಿ? ನೀವು ಒಬ್ಬರೇ ಬಂದಿದ್ರಾ? ಆಲ್ಟಿಂಗ್ ಅಲ್ಲೆಲ್ಲ ಐತ್ರಿ ಆಲ್ಟಿಂಗ್? ಮೊದಲು ರೂಮ್ ಇತ್ತು ಸರ್, ಅಲ್ಲೆಲ್ಲ ಒಳಗಡೆ ಮ್ಯೂಚುವಲ್ ಸರ್. ಮತ್ತೇನೋ ರೆಸಾರ್ಟ್ ಅಂತ ಹೇಳ್ತಿದ್ರಿ. ವಿಡಿಯೋ ನೋಡ್ತಿರೋ ನನ್ನೆಲ್ಲ ಸ್ನೇಹಿತರಿಗೂ ಅಂಜನಾದ್ರಿ ಬೆಟ್ಟದ ಪಾರ್ಟ್ 2 ವಿಡಿಯೋ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಅಂಜನಾದ್ರಿ ಬೆಟ್ಟವನ್ನು ಹತ್ಕೊಂಡು ಬರೋದು ಒಂಥರ ಖುಷಿ ಕೊಟ್ಟರೆ, ಬೆಟ್ಟದ ಮೇಲಿನ ದೇವಸ್ಥಾನ, ಸುತ್ತಮುತ್ತ ಕಾಣುವ ಮನತಣಿಸುವ ನಿಸರ್ಗ, ತುಂಗಭದ್ರಾ ನದಿಯ ವಿಹಂಗಮ ನೋಟ, ವಿಶೇಷವಾಗಿ ಸೂರ್ಯೋದಯ ಸೂರ್ಯಾಸ್ತದ ದೃಶ್ಯ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಅಂಜನಾದ್ರಿ ಬೆಟ್ಟದ ಮೇಲೆ ಆಂಜನೇಯನ ದೇವಸ್ಥಾನದ ಜೊತೆಗೆ ರಾಮ ಸೀತೆ ಹಾಗೂ ಆಂಜನೇಯನ ತಾಯಿ ಅಂಜನಾದೇವಿಯವರ ದೇವಾಲಯಗಳನ್ನು ಕಾಣಬಹುದು. ಇದು ಐತಿಹಾಸಿಕ ಸ್ಥಳವಾದ ಹಂಪಿಗೆ ಸಮೀಪ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಈ ಬೆಟ್ಟ ತುಂಬಾನೇ ವಿಶಾಲವಾಗಿದ್ದು, ಇಲ್ಲಿಗೆ ಬರುವಂತಹ ಪ್ರವಾಸಿಗರೆಲ್ಲ ಬೆಟ್ಟದ ಮೇಲೆಲ್ಲ ಸಂಚರಿಸುವ ಮೂಲಕ ನಿಸರ್ಗದ ಸವಿಯನ್ನ ಎಲ್ಲರೂ ಸವಿತಾರೆ. ಹಾಗಾಗಿ ನೀವು ಕೂಡ ಲೈಫ್ನಲ್ಲಿ ಒಮ್ಮೆ ಆದರೂ ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಶ್ರೀ ಭಗವಾನ್ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಇಲ್ಲಿನ ಸೌಂದರ್ಯವನ್ನ ನೋಡಿ ಕಣ್ತುಂಬಿಕೊಳ್ಳಿ. ಎಲ್ಲಿ ಬಂದಿದ್ರಿ ಕಾಂತಪ್ಪ ಸರ? ಎಲ್ಲಿಗೂ ಇದ್ರಿ? ನೀವು ಒಬ್ಬರೇ ಬಂದಿದ್ರಾ? ನಮ್ಮ ಸ್ಕೂಲ್ ಟ್ರಿಪ್ ರೀ ಸರ್. ಹೌದಾ? ನಮ್ಮ ಸ್ಕೂಲ್ ಟ್ರಿಪ್ನಾಗ. ಯಾವ ಸ್ಕೂಲ್ ಟ್ರಿಪ್? ನೀವು ಓದ್ಬೇಕಾರ ಡ್ರಾಯಿಂಗ್ ಕಾಲೇಜ್ನಾಗ ಒಂದು ವಾರ ಕ್ಯಾಂಪ್ ಇರುತ್ತೆ ಸರ್. ಹೌದೇನೋ? ಲ್ಯಾಂಡ್ಸ್ಕೇಪ್ ಕ್ಯಾಂಪ್ ಅಂತಂದು ಹೇಳಿ, ಅದಕ್ಕೆ ಅವರು ಸ್ಕೂಲ್ ವತಿಯಿಂದ ಎಲ್ಲ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರೂ ಬಂದಿರ್ತೀವಿ. ಹೌದಾ? ಟೋಟಲ್ ರೀ ಎಲ್ಲರೂ. ಟೋಟಲ್ ರೀ? ಆಲ್ಟಿಂಗ್ ಎಲ್ಲಿ? ಆಲ್ಟಿಂಗ್ ಎಲ್ಲಿ? ಅಲ್ಲೇ ಇದ್ರಾಗ ಸರ್, ಇಂಪಾಸ್ ಟೆಂಪಲ್ ರೀ. ಅಲ್ಲೆಲ್ಲ ಐತ್ರಿ ಆಲ್ಟಿಂಗ್? ಮೊದಲು ರೂಮ್ ಇತ್ತು ಸರ್, ಅಲ್ಲೆಲ್ಲ ಒಳಗಡೆ ಮ್ಯೂಚುವಲ್ ಸರ್. ಮ್ಯೂಚುವಲ್ ಒಳಗಡೆ ಭಾಳ ಅಂದ್ರೆ 20. ಮತ್ತೇನೋ ರೆಸಾರ್ಟ್ ಅಂತ ಹೇಳ್ತಿದ್ರಿ. ಅಲ್ಲ, ಗುಡಿಸ್ಲು ರೆಸಾರ್ಟ್ ಒಳಗ ಬಾರಿ ಐತಿ ಅಂತಿದ್ರಿ. ಬಾರಿ ಅಂದ್ರೆ ಸಪ್ರೇಟ್ ಬಂದಾಗ ಸರ್ ಅದು. ಈಗ ಹೆಂಗ್ ಬಂದಿವಿ? ಸಪ್ರೇಟ್ ಅಂದ್ರೆ ಯಾರ ಜೊತೆ ಬಂದಿದ್ರಿ? ಹಂಗ್ ಬಂದಿಲ್ಲಪ್ಪ. ಹಂಗ್ ಬಂದಿಲ್ಲ? ನಮ್ಮ ಸರ್ದು ರೆಸಾರ್ಟ್ ಐತ್ರಿ ಇಲ್ಲಿ. ನಾವು ಅವ್ರದ್ದು ಬಂದೀವ, ವರ್ಕ್ ಮಾಡಕ ಬಂದೀವ. ಇಲ್ಲೊಬ್ರು ಔಟ್ ಆಫ್ ಇರೋ ಸರ್.